ಪತ್ರಕರ್ತ ಸ್ನೇಹಿತರಿಗೆ ಸ್ವಾಗತ. ಈ ಒಂದು ನಾಡಬಂದ್ ಶಾ ದರ್ಗಾ ಎದುರಿಗಿರ್ತಕ್ಕಂಥ ಹಳೆ PB ರಸ್ತೆ ಹರೀಶ್ ಅವರು BJP ಅವರು ಪರಿವಾರದವರು ಆ ರಸ್ತೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂಥೇಳಿ ಸಾಕಷ್ಟು ಕೂಗುಗಳು ಕಳೆದ 7-8 ವರ್ಷಗಳಿಂದ ಈ ಮಾತನ್ನು ಕೇಳ್ತಾ ಬಂದಿದ್ದೆ. ಆದರೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇತ್ತು. ಮೊದಲನೇದಾಗಿ ಪತ್ರಕರ್ತರಲ್ಲಿ ಕೇಳೋದಿಷ್ಟೇ, ನೀವು ಸತ್ಯತೆಯನ್ನು ಬರೀರಿ. ತಾವೀಗ ಹಿಂದಕ್ಕೆ ತಿರುಗಿ ನೋಡಿದ್ರೆ ವಿದ್ಯುತ್ ಕಂಬಗಳಿದ್ದಾವೆ. ವಿದ್ಯುತ್ ಕಂಬಗಳು ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ಇರಲ್ಲ. ವಿದ್ಯುತ್ ಕಂಬ ಅಲ್ಲಿ ಮುಂದಿನ ವಿದ್ಯುತ್ ಕಂಬ ರಸ್ತೆ ಈಗೇನು ರಸ್ತೆ ಮಾಡ್ತಿದ್ದಾರೆ ಅಲ್ಲೇ ಇದೆ ವಿದ್ಯುತ್ ಕಂಬ. ಅಂದರೆ ಇದು ಸಂಪೂರ್ಣ ಸರ್ಕಾರಿ ಆಸ್ತಿಗೆ ಅಲ್ಪಸಂಖ್ಯಾತರ ಮತ ಗಳಿಸಲಿಕ್ಕೆ ಆಧಾರವಿಲ್ಲದ, ಅಪ್ಪ ಅಮ್ಮ ಇಲ್ಲದ, ದಾಖಲೆ ಇಲ್ಲದ ನಾಡಬಂದ್ ಶಾ ದರ್ಗಾ ಈಗ ಆಕ್ರಮಿಸ್ಕೊಂಡಿರ್ತಕ್ಕಂಥದ್ದು 66,500 ಅಡಿ. ಆದರೆ ನಗರಸಭೆಯಲ್ಲಿ ದಾಖಲೆ ಇರ್ತಕ್ಕಂಥದ್ದು ಕೇವಲ 11,500 ಅಡಿ. 55,000 ಅಡಿ ಇವತ್ತಿನವರೆಗೂ ನಗರಸಭೆಗೆ, ತಹಸೀಲ್ದಾರ್ಗಾಗಲಿ ಆ ದರ್ಗಾ ಸಮಿತಿಯವರು ಯಾವುದೇ ದಾಖಲೆಯನ್ನು ಕೊಟ್ಟಿಲ್ಲ. ಇದೆಲ್ಲ ನನಗೆ ಗೊತ್ತಿದ್ದು ಕೂಡ ಭಾಳಷ್ಟು ಜನ ನೀವು ನೋಡಿಲ್ಲ. ಈಗೇನು ಮುಂದೆ ಕಟ್ಟಿರ್ತಕ್ಕಂಥ ದರ್ಗಾ ಗೋಪುರ ಅದು ಇತ್ತೀಚಿನ ದಿನದಲ್ಲಾಗಿದ್ದು, ಅದು ಮೊದಲೇ ಆ ಗೋಪುರ ಇರಲಿಲ್ಲ. ಒಳಗಡೆ ಇರ್ತಕ್ಕಂಥ ಅಂದರೆ ಅಲ್ಲಿಂದ ಸುಮಾರು 20 ಅಡಿ ಹಿಂದಿರ್ತಕ್ಕಂಥದ್ದೇ ದರ್ಗಾದ ಮುಂಭಾಗಲಾಗಿದ್ದು. ಈ ಅಲ್ಪಸಂಖ್ಯಾತರ ಮತಕ್ಕೋಸ್ಕರ ಅವ್ರಿಗೆ ನೀವು ಇಲ್ಲಿ ತನಕ ಕಟ್ಕೊಳ್ರಿ ಅಂಥೇಳಿ ಆ ರಸ್ತೆಯನ್ನು ಮುಂದಕ್ಕೆ ತಳ್ತಾ ಬಂದಿದ್ದಾರೆ 15 ವರ್ಷಗಳಿಂದ. 15 ವರ್ಷದಿಂದ ರಸ್ತೆನ ಮುಂದಕ್ಕೆ ತಳ್ತಾ ಬಂದಿರೋದ್ರಿಂದ ಇವತ್ತು ವಿದ್ಯುತ್ ಕಂಬ ರಸ್ತೆಯಲ್ಲಿ ವಿದ್ಯುತ್ ಕಂಬ ಇದೆ. ಎಲ್ಲಾದರೂ ವಿದ್ಯುತ್ ಕಂಬ ರಸ್ತೆಯಲ್ಲಿ ಇರಲಿಕ್ಕೆ ಸಾಧ್ಯ ಇತ್ತಾ? ಹೈವೇದಲ್ಲಿ ವಿದ್ಯುತ್ ಕಂಬ ಇರ್ತಕ್ಕಂಥದ್ದು PWD ರಸ್ತೆಯ 120 ಅಡಿ ರಸ್ತೆಯ ಆಚೆ ಭಾಗದಲ್ಲಿ ವಿದ್ಯುತ್ ಕಂಬ ಹಾಕೋದು. ಅದು ಕೂಡ ಸರ್ಕಾರಿ KEB ಕೂಡ ಅವ್ರ ರಸ್ತೆಯಲ್ಲಿ ಕಂಬ ಹಾಕಲ್ಲ. ಇದು ಮೇಲೆ ಗೊತ್ತಾಗ್ತದೆ. ಭಾಳಷ್ಟು ಕೆಟ್ಟ ರಾಜಕೀಯವನ್ನು ಮಾಡಿ
ಈ ಪಿ ಬಿ ರಸ್ತೆಯನ್ನು ದರ್ಗಾಕ್ಕೆ ಜಾಗ ಉಳಿಸ್ಲಿಕ್ಕೆ ಈ ಕಡೆ ಒತ್ಕೊಂಡು ಬಂದರು. ನಾನು ರಾಮಪ್ಪನವ್ರಿಗೆ 3 ವರ್ಷದಿಂದ ಸಭೆ ಸಮಾರಂಭದಲ್ಲಿ ಹೇಳಿದ್ದೀನಿ, ರಾಮಪ್ಪನವರೇ ನೀವು ಸರ್ವೆ ಮಾಡಿ, ಯಾವುದೇ ಕಾರಣಕ್ಕೂ ದರ್ಗಾ ಸುದ್ದಿಗೆ ನಾನು ಬರಲ್ಲ, ಆದರೆ ದರ್ಗಾದವರು ಒತ್ತುವರಿ ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗಬೇಕು. ಈಗೂ ಕೂಡ ಸರ್ವೆ ಮಾಡಿಸ್ರಿ ಅಂದೆ. ಸರ್ವೆ ಮಾಡಿಸಿದ ವರದಿ ಕೂಡ ಅಧಿಕಾರಿಗಳು ಕೊಡಲಿಲ್ಲ ಬೇಗ. ಸರ್ವೆ ವರದಿ ಪ್ರಕಾರ ಒಂದು ಭಾಗದಲ್ಲಿ 20 ಅಡಿ ದರ್ಗಾ ಪಿ ಬಿ ರಸ್ತೆಯಲ್ಲಿದೆ, ಒಂದು ಭಾಗದಲ್ಲಿ 30 ಅಡಿ ರಸ್ತೆಯಲ್ಲಿರ್ತಕ್ಕಂಥದ್ದು. ಆದರೂ ನಾವು ದರ್ಗಾ ಮುಟ್ಟೋದು ಬೇಡ, ಆದರೆ ದರ್ಗಾ ಒತ್ತುವರಿ ಇದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗಬೇಕು. ಇದೊಂದೇ ನನ್ನ ಉದ್ದೇಶ. ದರ್ಗಾದಿಂದ 20 ಅಡಿ ಬಿಟ್ಟು ರಸ್ತೆ ಮಾಡಿರಿ ಅಂತ ನಾನು ಹೇಳ್ತಾ ಬಂದೆ. ಕೊನೆಗೆ ನಾನು ಸದನಕ್ಕೆ ಹೋದಂಥ ಸಂದರ್ಭದಲ್ಲಿ 3 ವರ್ಷದಿರ್ತಕ್ಕಂಥ ಸಮಸ್ಯೆನ ಒಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರು ನಾನು ಸದನಕ್ಕೆ ಹೋಗೋ ಸಂದರ್ಭದಲ್ಲಿ 4 ದಿನಗಳಿಗಾಗಿ ರಸ್ತೆಯನ್ನು ಮಾಡ್ತೀವಿ, ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ರಿ ಅಂತೇಳಿ ಅಧಿಕೃತವಾಗಿ ಲೆಟ್ರ್ ಕೊಟ್ಟಿದ್ದಾರೆ. ಏನು ಉದ್ದೇಶ ಅವ್ರದ್ದು? ನಾನು ಇಲ್ದಾಗೆ ದಬ್ಬಾಳಿಕೆ ಮಾಡಿ ರಸ್ತೆ ಮಾಡೋಕ್ಕೆ ಹೋದ್ರು, ನಮ್ಮ ಸಂಘಟನೆಯವರೆಲ್ಲರೂ ತಡೆದ್ರು. ನಾನು ಸದನ ಇಲ್ಲದಂಥ ಶನಿವಾರ ಭಾನುವಾರ ಬಂದಂಥ ಸಂದರ್ಭದಲ್ಲಿ ಹರೀಶ್ ಅವರು ಶಾಸಕರು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡಿದರು, ಜೋರು ಮಾಡಿದರು ಅಂತೇಳಿ ಪ್ರಚಾರ ಆಯ್ತು. ನಾನೇನಾದ್ರ ಕಡೆ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಮಾಧ್ಯಮದವ್ರು ನೀವು ಶಾಸಕರಿಲ್ದಾಗೆ ಯಾಕೆ ಮಾಡಬೇಕಾಯ್ತು? ಸುಮಾರು 10-12 ವರ್ಷ ಇರ್ತಕ್ಕಂಥದ್ದು ಅವ್ರು ಸದನದಲ್ಲಿ ಇದ್ದಾಗೇ ಮಾಡೋ ಅಂಥ ಅವಶ್ಯಕತೆ ಏನಿತ್ತು ಅಂಥೇಳಿ ಅವ್ರನ್ನ ತಾವು ಕೇಳಬೇಕು. ನಂತರ ಇಷ್ಟೊಂದು ಪೊಲೀಸ್ ಹಾಕಬೇಕಿತ್ತು? ಇದೊಂಥರ ಹರಿಹರದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಥರ ವಾತಾವರಣ ಸೃಷ್ಟಿ ಆಯ್ತಿದ್ದು. ಕೊನೆಗೆ DC, SP ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಿನ್ನೆ ನಾನು 20 ಅಡಿ ಅಂತ ಏನು ದರ್ಗಾದ ಮುಂದೆ 20 ಅಡಿಗೆ ಕಾಂಕ್ರೀಟ್ ಇದು ಟಾರ್ ರೋಡ್ ಮಾಡಿರಿ ಅಂತ ನಾನು ಏನು ಹೇಳಿದ್ದೆ, ಕೊನೆಗೆ DC ಅವರು ಬೇಡ ಇನ್ನೊಂದು 5 ಅಡಿ ಜಾಸ್ತಿ ಬಿಡಿ ಅಂದಿದ್ದಕ್ಕೆ ಆಯಿತು, ಮುಂದೆ ಕಾನೂನು ಬಿಗಿಯಾಗಿದೆ, ಏನೇನಾಗುತ್ತೋ ಅವ್ರು ಮುಂದೆ ಅನುಭವಿಸ್ಲಿ, ನಮಗೆ ಗೊತ್ತಿಲ್ಲ, ಆಯಿತು 25 ಅಡಿ ಬಿಟ್ಟು ನೀವು ರಸ್ತೆ ಮಾಡಿರಿ ಅಂಥೇಳಿ ಒಮ್ಮತದ ತೀರ್ಮಾನ ಆಯಿತು. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು SP ಅವ್ರು ಹೇಳಿದ್ರು ಕೂಡ PWD ಅವರು ಒಪ್ಪಕ್ಕೆ ತಯಾರಿದ್ದಿಲ್ಲ. PWD ಅವರು ಒಪ್ಪಕ್ಕೆ ತಯಾರಿದ್ದಿಲ್ಲ. SP DC ಅವರು ಹೇಳಿದರು ಕೂಡ ಇಲ್ಲ ನಾವು ಹಿಂಗೆ ಅಂತಿದ್ರು. ಕೊನೆಗೆ DC ಅವರು SC ಹತ್ರ ನಾನು ಮಾತಾಡ್ತೀನಿ, ನಾನು ಹೇಳ್ದಂಗೆ ಆಗಬೇಕಂತೇಳಿ ಯಾರ್ದೋ ಅನುಮತಿ ಕೇಳಿದೆ 25 ಅಡಿಗೆ ರಸ್ತೆ ಮಾಡಿರಿ ಅಂತೇಳ್ಬಿಟ್ಟು ಅವರು ಸರ್ವೇಯರು, ತಹಸೀಲ್ದಾರು, AC ಮತ್ತು DYSP ಅವರು ಎಲ್ಲರಿಗೆ ಅವರೇ ಆದೇಶ, PWD ಅವ್ರ ಮಾತು ಕೇಳಲಿಲ್ಲ, ನೇರವಾಗಿ ಹಿಂಗೆ ಮಾಡಿರಿ ಅಂತ ಹೇಳಿದರು. ಕೊನೆಗೆ ಇವತ್ತು ಕೆಲಸ ಪ್ರಾರಂಭ ಆಗಿದೆ. ಉತ್ತಮವಾದಂಥ ಒಂದು ಕಾಮಗಾರಿ ಇದಾಗಲಿ ಅಂಥೇಳಿ ಬಯಸ್ತೇನೆ. ನನ್ನ ಉದ್ದೇಶ ಇಷ್ಟೇ, ಈ ರಸ್ತೆ ಇಷ್ಟು ವರ್ಷ ನಿಲ್ಲಕ್ಕೆ ಅವ್ರು ಮಾಡಿರ್ತಕ್ಕಂಥ ತಪ್ಪು ಇದು ಜನಕ್ಕೆ ಗೊತ್ತಾದರೆ ಸಾಕು. ಈಗೂ ನಾನು ಹೇಳ್ತೀನಿ, ಒಂದು ಭಾಗ 20, ಒಂದು ಭಾಗ 30 ರಸ್ತೆಯಲ್ಲಿರ್ತಕ್ಕಂಥದ್ದು ದರ್ಗಾ. ಅದನ್ನೆಲ್ಲ ಗಣೇಶ ದೇವಸ್ಥಾನ ಬಿದ್ದು, ರಾಘವೇಂದ್ರ ಸ್ವಾಮಿ ಮಠದ ದ್ವಾರ ಬಾಗಿಲು ಒಡೆದು, ಅಲ್ಲಿ ವರಾಚಾರ್ಯರು ಮನೆ ಇತ್ತು, ಆ ಮನೆಯೂ ಒಡೆದ್ರು. ಇಷ್ಟೆಲ್ಲ ಮಾಡಿದರೂ ಕೂಡ ನಾವೇನು ಧರ್ಮ ವೈಷಮ್ಯ ಮಾಡಬಾರ್ದು, ಅದನ್ನು ಹೊಡೀರಿ ಅಂತ ಹೇಳಬಾರ್ದು ಅಂಥೇಳಿ ನಾವು ಕೂಡ ಸಮಾಧಾನದಿಂದ ಈ ತೀರ್ಮಾನಕ್ಕೆ ಒಪ್ಕೊಂಡಿದ್ದೀವಿ. ಈಗ ಇದು ಅಂತಿಮ ಅಲ್ಲ, ನಿಮಗೆ ಗೊತ್ತಿರಲಿ, ಇದು ಅಂತಿಮ ಅಲ್ಲ. ಯಾಕೆಂದರೆ ಇದು ತಾತ್ಕಾಲಿಕವಾಗಿ ಕೆಲವೊಂದು ಸಂಘಟನೆಗಳೇನು ಹೋರಾಟ ಮಾಡಿದರು, ಆ ಕಾರಣ ಜಿಲ್ಲಾಧಿಕಾರಿ ಈಗ ಸದ್ಯಕ್ಕೆ ಜನರಿಗೆ ತೊಂದರೆ ಆಗಬಾರ್ದು, ಇದು ತಾತ್ಕಾಲಿಕ ಪರಿಹಾರ ಅಷ್ಟೇ,
ಸಾರ್ವಜನಿಕರು ಓಡಾಡೋಂಗೆ ಆಗಬೇಕು. ಮುಂದೆ ಕಾನೂನು PWD ರಸ್ತೆ 100 ಅಡಿ ಮಾಡಬೇಕು, 120 ಅಡಿ ಮಾಡಬೇಕು ಅಂತ ಬಂದಾಗ ಅದು ಬಂದಂಥ ಸಂದರ್ಭದಲ್ಲಿ ತೀರ್ಮಾನ ಆಗೇ ಆಗುತ್ತೆ. ಆದರೆ ಈಗ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಹಿಂದೆ ಸರಿದಿದ್ದೇವೆ ವಿನ ಇದರಲ್ಲಿ ಯಾವುದೇ ಬೇರೆ ವಿಚಾರ ಇಲ್ಲ. ಈಗ ನಾವು ಇದನ್ನು ನಿಲ್ಲಿಸಿದರೆ ರೋಡು ಆಗದಂಗೆ ತಡೆದ್ರು ಅಂತಲೂ ನೀವೇ ಹೇಳ್ತೀರಿ. ಆಯ್ತು, ಏನೋ ಒಂದು ಅಮಿಕಬಲ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂದರೆ ಏನಾರ ನಡೆದತ್ತ ಅಂತೀರಿ. ಹಿಂದೆ ಸರಿದ್ರೆ ಇಲ್ಲ ನಮಗೆ ಸಿಕ್ಕಿದೆ. ಸರ್ವೆ ರಿಪೋರ್ಟ್ ನಮ್ಮ ಕೈಯಲ್ಲಿದೆ ಸ್ವಾಮಿ. ಇಲ್ಲ ಇದಕ್ಕೆ ಒಪ್ಪಿದ್ದಿಲ್ಲ ಅವರು. ಅರೆ ನೀವು ಒಂದು ನಿಮಿಷ, ನಿನ್ನೆ ಕೂಡ ಅವ್ರು ಈ ಕಡೆ ರೋಡ್ ಮಾಡ್ತೀವಿ ಅಂತೇಳಿ PWD ಅವರು DC ಅವ್ರ ಮುಂದೆ ವಾದ ಮಾಡಿದ್ದು. ನಿಮಗೆ ಅದಕ್ಕೆ ಹೇಳಿದ್ದು ಪೂರ್ಣ ನಿಮಗೆ ಗೊತ್ತಿಲ್ಲ. ಅವ್ರ ತಲೆಯಲ್ಲಿ ಅದನ್ನು ಇನ್ನೊಂದಿಷ್ಟು ಒಡೆದು ಮಾಡೋಣ ಅಂತಲೇ ಇದ್ದಿದ್ದು. ಆಮೇಲೆ ಅದನ್ನು PWD ಅವ್ರ ಜಾಗ ಅಕ್ವೈರ್ ಮಾಡಿಸಿ ಅಲ್ಲಿ ರೋಡ್ ಮಾಡಬೇಕು ಅಂತೇಳಿ DC ಅವ್ರ ಮುಂದೆ ಅವ್ರು ಸಬ್ಜೆಕ್ಟ್ ಮಂಡನೆ ಮಾಡಿದ್ದು. ಆಮೇಲೆ ತಾಲೂಕು ಆಫೀಸಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲೂ ನಾವು PWD ಜಾಗ ಅಕ್ವೈರ್ ಮಾಡ್ಕೊಳ್ತೀವಿ ಅಂತಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ದು. ಅವಾಗ ನಾನು ಹೇಳಿದೆ, ನೀನು ಯಾರು ಅಕ್ವೈರ್ ಮಾಡೋಕ್ಕೆ? ನಿನಗಿರೋ 120 ರಸ್ತೆಯಲ್ಲಿ ರಸ್ತೆ ಮಾಡಷ್ಟೇ, ನೀನು ಅಕ್ವೈರ್ ಮಾಡೋಕ್ಕೆ ನೀನು ಯಾವನು ಅಕ್ವೈರ್ ಮಾಡೋಕ್ಕೆ? ನಾವು ಮಾಡಿಸೋದು ನೀನಲ್ಲ ಅಂತ ಅವತ್ತಿಂದನೇ ಅಲ್ಲಿಂದನೇ ಗಲಾಟೆ ಪ್ರಾರಂಭ ಆಗಿತ್ತು. ಈಗ ಹಿಂದೆ ರೋಡ್ ಅಗಲೀಕರಣ ಆಯ್ತಲ್ಲ, ಆ ಸರ್ವೆ ಪ್ರಕಾರ ಆಗ್ತಾ ಇತ್ತು ಅಥವಾ ಈಗ ನೀವು ಹೊಸದಾಗಿ ಸರ್ವೆ ಮಾಡಿಸಿದ ಪ್ರಕಾರ? ಅದೇ ಪ್ರಕಾರನೇ. ಅದೇ ಪ್ರಕಾರ ಆದರೆ ಇಲ್ಲೇ 50 ಅಡಿ ಕೊಟ್ಟರೆ ಅವ್ರಿಗೆ 60 ಅಡಿ ಹೊಡೆದ್ರಿ ಹಂಗಾರೆ? ಸರ್ ಅದನ್ನೇ ನಾನು ಹೇಳ್ತಾ ಇರೋದು. ಇಷ್ಟೊತ್ತು ಏನು ಹೇಳಿದ್ರು ಈಗ ನೀವು ಅದನ್ನೇ ಈಗ ಸರ್, ಅದು 120 ಅಡಿ ಅವಕಾಶ ಹಾಕ್ಕೊಟ್ಟಿರಿ ಅಂತ ಏನು ಸರ್? ಈಗ ರಸ್ತೆ ಅಣ್ಣ, ಈಗ ರಸ್ತೆ ಆಗಬೇಕಿತ್ತು 10-12 ವರ್ಷದ ಈ ಧೂಳು. ಆಮೇಲೆ ಸಾರ್ವಜನಿಕರು ಕೂಡ ಅದು ಹೆಂಗಾದರೂ ಆಗಲಿ ರಸ್ತೆ ಮಾಡ್ರಿ ಅಂದರು. ಎಲ್ಲೋ ಒಂದು ಕಡೆಗೆ ಹರೀಶ್ ಅವರು ಇದಕ್ಕೆ ಏನಿಲ್ಲ, ಏನು ಸಡ್ಲಾಗಿಲ್ಲ ರೀ. ರಾಮಪ್ಪನವ್ರು ಇದ್ದಾಗ ಹೇಳಿಲ್ಲೇನ್ರಿ, ಸರ್ವೆ ಮಾಡಿಸಿ ಹೇಳ್ರಿ, ದರ್ಗಾ ಹೊಡಿಯಲ್ಲ ಮಾಡಿಸ್ರಿ ಅಂತ ಹೇಳಿ ನೀವು ಇರಲಿಲ್ಲ ರೀ. ನೀವು ಇದ್ರಿ ಪತ್ರಕರ್ತರು ಹೇಳ್ರಿ. ಎಷ್ಟು ಸಭೆನಾಗ ಹೇಳಿದ್ದೀನಿ ರೀ ನಾನು, ದರ್ಗಾ ಹೊಡಿಯಲ್ಲ, ದರ್ಗಾದ ಮುಂದೆ ಸರ್ವೆ ಮಾಡಿಸಿರಿ, ರಸ್ತೆ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ರಿ. ನೀವು ಬೇಕಾದಷ್ಟು ಸಭೆದಲ್ಲಿದ್ದೀರಿ. ಹಿಂಗೆ ಕೇಳಿದ್ರಿ ಏನು ಹೇಳಿದ್ರು? ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ರಸ್ತೆ ಆಗ್ತಾ ಇದೆ. ಹಾಂ, ಅಲ್ಲ, ಅದು ಜಿಲ್ಲಾಧಿಕಾರಿಗಳ ಆದೇಶ ಅಲ್ಲ, ಆ ಸಭೆ ಅಧ್ಯಕ್ಷತೆ ನಾನೇ ವಹಿಸಿದ್ದೆ. ಸರ್ ಈಗ ಸಭೆಯಲ್ಲಿ ಒಂದು ತೀರ್ಮಾನ ಆಗಿದೆ, ತಾತ್ಕಾಲಿಕ ಇದು ತಾತ್ಕಾಲಿಕ ಅರೇಂಜ್ಮೆಂಟ್ ಮಾಡಿದಿರಿ. ಹೌದು, ಮುಂಬರುವ ದಿನಗಳಲ್ಲಿ ರಸ್ತೆ ಅಗಲೀಕರಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ ತಾತ್ಕಾಲಿಕ ರಸ್ತೆಯ ಮಧ್ಯಭಾಗದಿಂದ ಅಳತೆ ಮಾಡ್ತಿರೋ ಅಥವಾ ಸರ್ವೆ ಪ್ರಕಾರ ಅಳತೆ ಮಾಡ್ತಿರೋ ಅಂತ? ಸರ್ ಸರ್ ಯಾವಾಗಲೂ ಅಂತಿಮ ಆಗೋದು ಸರ್ವೇನೇ, ತಿಳ್ಕೊಂಬಿಡಿ. ಈಗೆಲ್ಲ ಮಾಡೋದು ಲೆಕ್ಕ ಇಲ್ಲ. ಪ್ರತಿಯೊಂದು ನಮ್ಮ ದೇಶದಲ್ಲಿ ರೆವಿನ್ಯೂ ತೀರ್ಮಾನ ಆಗೋದು ಸರ್ವೆ ಮೂಲಕನೇ. ಇದು ತಾತ್ಕಾಲಿಕ. ಯಾಕೆಂದರೆ ಹರಿಹರ, ಕೊಡಿಯಲ್, ಹೊಸಪೇಟೆ ಈ ಭಾಗದಲ್ಲಿ ಸಂಚಾರ ಜಾಸ್ತಿ ಇದೆ. ಹೊಸ ಬ್ರಿಡ್ಜ್ ಆದಮೇಲೆ ಆ ರಾಣೆಬೆನ್ನೂರವರು ನಮಗೆ ಫೋನ್ ಮಾಡಿ ಗಲಾಟೆ ಮಾಡ್ತಾರೆ, ಹರಿಹರದವರು ಫೋನ್ ಮಾಡಿ ಗಲಾಟೆ ಮಾಡ್ತಾರೆ. ಅದಕ್ಕೆ ಇದು ತಾತ್ಕಾಲಿಕ. ಈಗ 2 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಹೌದು. ಯಾವ ಸಂದರ್ಭದಲ್ಲಿ ಬಿಡುಗಡೆ ಆಗಿತ್ತು, ಯಾರು ಬಿಡುಗಡೆ ಮಾಡಿದ್ದಾರೆ ಸರ್? ಅದು ಭಾಳ ಜನ ನಾವು ಮಾಡಿಸಿದ್ದು ಇಲ್ಲ, ಇದು ಯಾರೂ ಮಾಡಿಸಿದ್ದಲ್ಲ. ಬೊಮ್ಮಾಯಿಯವರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಇದು ಯಾಕೆ ಖಾಲಿ ಇದೆ, ಇಮಿಡಿಯೇಟ್ ಮಾಡಿರಿ ಅಂತೇಳಿ ಅನುದಾನ ಬಿಡುಗಡೆ ಮಾಡಿ. ಮೊದಲಿಂದು ಬ್ರಿಡ್ಜ್ ಆದಾಗ ಏನು ಅನುದಾನ ಇತ್ತಲ್ಲ, ಅದು ವಾಪಸ್ ಹೋಗ್ಬಿಡ್ತದೆ. ಅವ್ರಿಗೇನು ಅವ್ರು ವರ್ಕ್ ಮಾಡಿದ್ರು ಬಿಡಿದ್ದು ಅಷ್ಟು ಮಾತ್ರ ಅವ್ರಿಗೆ ಪೇಮೆಂಟ್ ಆಯಿತು. ಈ ರಸ್ತೆದು ಪೇಮೆಂಟ್ ಅವಾಗ ಆಗಲಿಲ್ಲ, ಅದು ವಾಪಸ್ ಹೋಗಿತ್ತು. ಹೊಸ ಬ್ರಿಡ್ಜ್ ನೀವಿದ್ದಾಗ ಆಗಿತ್ತು ಸರ್? ಹೌದು, ನಾವಿದ್ದಾಗ. ಅಧಿಕೃತವಾಗಿ ಉದ್ಘಾಟನೆ ಆಗಿಲ್ಲ ಈ ಪರಿಸ್ಥಿತಿಗೋಸ್ಕರ. ಹೌದು. ಈಗಲಾದರೂ ಉದ್ಘಾಟನೆ ಕಾಣುತ್ತಾ ಸರ್? ಇವಾಗ ಈಗ ಶಂಕುಸ್ಥಾಪನೆ ಆಗುತ್ತೆ, ಇನ್ನು 2-3 ತಿಂಗಳಲ್ಲಿ ಇದು ರೋಡ್ ಆಗುತ್ತೆ. ಈ ಉದ್ಘಾಟನೆ ಸಮಯದಲ್ಲೇ ಹೊಸ ಸೇತುವೆ ಕೂಡ ಆಗುತ್ತೆ. ನಮಗೆ ಗೊತ್ತಿರಲಿ, ನನ್ನ ಅಧ್ಯಕ್ಷತೆಯಲ್ಲೇ ಮಂತ್ರಾಲಯದ ಬ್ರಿಡ್ಜು ಆಗಿರೋದು. KRDCL, ಹೌದು, KRDCL ಹೊನ್ನಾಳಿ, ಇದು ಮಂತ್ರಾಲಯ. ಹಂಗಾಗಿ ನಾವು ಮಾಡಿರೋದು ನಮಗೆ ಆ ಪೂಜೆ ಮಾಡೋ ಭಾಗ್ಯ ಬಂದಿರೋ ಬರ್ಬೋದು.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.